ನಾನು ಮೈಸೂರು ಫ್ರೆಂಡ್, ಕನ್ನಡಕ್ಕೆ ಹೋರಾಡೋ ಕನ್ನಡ. ಈಗ ನನ್ನ ಜೊತೆ ಇದ್ದಾರೆ ಸರ್. ಏನೋ ಹೊರಗಡೆಯಿಂದ ಬಂದಿದ್ದೀರಾ ಅಂತ ನಾವು ನಿಮ್ಮನ್ನ ಒಳಗಡೆ ಬಿಟ್ಟಿದ್ದೀವಿ. ಯಾಕಂತ ಗೊತ್ತು ಗುರಿ ಧ್ಯೇಯ ಇದ್ದಿರೋ ನಿಮ್ಮಂಥವ್ರು ಕನ್ನಡದ ಮಣ್ಣಿನಲ್ಲಿ ಗಾಳಿ ಕೂಡಲೇ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡು ಎಲ್ಲರಂತೆ ಬದುಕಲಿ. ಒಳಗಡೆ ಬಂದಾಯ್ತಲ್ಲ ಅಂತ ನಿಮ್ಮದೇ ಆದ ಆಟಗಳು. ನೀವು ಇದಕ್ಕೆ ಕಾರಣ ಏನು ಸರ್? ವಿಷ್ಣು ಸರ್ ಅಂತ ನಿಮಗೆ ಇದೊಂದು ಅಭಿಮಾನ, ಇದಕ್ಕೆ ಕಾರಣ ಏನು ಹೇಳಿ ಸರ್? ಎಲ್ಲ ನಮ್ಮ ಕನ್ನಡಿಗರು, ಕರ್ನಾಟಕದ ಜನತೆ, ನೀವು ಜೂನಿಯರ್ ವಿಷ್ಣುವರ್ಧನ್ ಅಂತ ಭಾಳ ಜನ ಹೇಳಿದ ತಕ್ಷಣ ಅದನ್ನು ಅವರ ಹಾವಭಾವಗಳನ್ನು ಅಳವಡಿಸಿಕೊಂಡು ಅವರ ಅಭಿನಯನ ಮಾಡ್ತಾ ಬಂದೆ. ಹಾಗಾಗಿ ಇಡೀ ಕರ್ನಾಟಕದಾದ್ಯಂತ ಕೂಡ ಜೂನಿಯರ್ ವಿಷ್ಣುವರ್ಧನ್ ಅಂತೆ ಕರೀತಾ ಇದ್ದಾರೆ. ಮೊನ್ನೆ ನಡೆದಂಥ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರ್ಬೋದು ಮತ್ತು ಭರ್ಜರಿ ಕಾಮಿಡಿ ಆಗಿರ್ಬೋದು, ಒಂದೊಂದು ದೂರದರ್ಶನದಲ್ಲಿ ಕೂಡ ಅಭಿನಯಿಸಿದ್ದೇನೆ. ಹಾಗಾಗಿ ಇಡೀ ಕರ್ನಾಟಕದಾದ್ಯಂತ ಬೇರೆ ಬೇರೆ ಕಡೆಗಳಿಗೆಲ್ಲ ಹೋಗಿ ಒಂದು ಅಭಿನಯನೂ ಕೂಡ ಮಾಡಿದ್ದೇನೆ. ಹಾಗಾಗಿ ನನ್ನ ಜೂನಿಯರ್ ವಿಷ್ಣುವರ್ಧನ್ ಅಂತ ಕರೀತಾರೆ ಸರ್. ಸರ್, ವಿಷ್ಣು ಸರ್ ಎಷ್ಟೋ ಡೈಲಾಗ್ಗಳಿವೆ, ಅದರಲ್ಲಿ ನೀವು ವಿಷ್ಣುವರ್ಧನ್ ನಮ್ಮ ಕನ್ನಡಿಗರ ವಿಷ್ಣುವರ್ಧನ್ ಡೈಲಾಗ್ ಇದೆ, ಅವರ ಸ್ಟೈಲಲ್ಲಿ ಹೇಳಿ. ಖಂಡಿತ ಕನ್ನಡದ ಈ ನಾಡಿಗೋಸ್ಕರ, ಈ ನಾಡಿನ ಜನತೆಗೋಸ್ಕರ ಒಂದು ವಿಷ್ಣು ಸರ್ ಒಂದು ಧ್ವನಿ ಮೂಲಕ, ಅಂದರೆ ಅವ್ರ ಧ್ವನಿ ಬರಲ್ಲ, ಹಾಗಾಗಿ ಅವ್ರ ಧ್ವನಿ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ನಾಗವಲ್ಲಿ ಉಳಿಯೋಟನ್ನು ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲನ್ನು ಸಿಲ್ಲ ಆಗಲ್ಲ, ನೇಗ್ಲೋಳೋದನ್ನು ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡೋಕ್ಕಿಲ್ಲ. ಹಾಗೇನೆ ಈ ಕನ್ನಡಿಗರು ಬೋಯೋದನ್ನು ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಜನನೂ ಉದ್ಧಾರ ಆಗಾಕಿಲ್ಲ. ಸೂಪರ್ ಸರ್, ಸೂಪರ್ ಸರ್. ಕಡವೆ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು ನಾವು ಸಿರಾಡೋ ಕಾಡಿವಳು. ತುಂಬುಳಕ್ಕಿಚ್ಚ 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 ಸರ್, ನೀವು ಇದುವರೆಗೂ ತುಂಬ ಕನ್ನಡ ರಾಜ್ಯೋತ್ಸವಗಳನ್ನು ಮಾಡಿಸಿದ್ರಿ. ಹೋದ ವರ್ಷ ನೀವು ಎಲ್ಲಿ ಆಚರಿಸ್ಕೊಂಡ್ರಿ ಸರ್? ಖಂಡಿತ ಸರ್, ಹೋದ ವರ್ಷ ನಾನು ನಮ್ಮ ದ್ವಿಚಕ್ರ ವಾಹನದಲ್ಲಿ, ಅಂದರೆ ಬೆಂಗಳೂರಿನಿಂದ ತುಮಕೂರು, ಸಿರಾ, ಹಿರಿಯೂರು, ಚಿತ್ರದುರ್ಗ, ಖಾನಾವಸಳ್ಳಿ, ಚಿಕ್ಕಜೋಗಿಹಳ್ಳಿ, ಲಿಂಬಳಿಗೆರೆ, ಗಾಣಕಟ್ಟೆ, ಉಜ್ಜನಿ, ಕೊಟ್ಟೂರು, ಕೂಡ್ಲಿಗಿ, ಹರಪನಹಳ್ಳಿ, ಹೂವಿನಡಗಲಿ, ಮುಂಡ್ರಿಗಿ, ಗದಗ, ಬೆಟಗೇರಿ, ನೆರೆಗಲ್ಲು, ಗಜೇಂದ್ರಗಡ, ಇಳಕಲ್ಲು, ಹುನಗುಂದ, ಮುದ್ದೇಬಿಹಾಳ, ತಾಳಿಕೋಟೆ ಮತ್ತು ಮುದ್ದೇಬಿಹಾಳ, ಹೂವಿನಪೆರಿಗೆ, ದೇವರಪೆರಿಗೆ, ಸಿಂದಗಿ, ಜೇವರ್ಗಿ, ಶಹಾಪುರ, ಸುರ್ಪುರ್, ಲಿಂಗಸೂರು, ಮಸ್ಕಿ, ಸಿನ್ನೂರು, ಸಿರುಗುಪ್ಪ, ಬಳ್ಳಾರಿ, ಚಳ್ಳಕೆರೆ, ಬೆಂಗಳೂರು ಮೂಲಕವಾಗಿ ನನ್ನ ತಾಯಿ ಹಬ್ಬವನ್ನು ಮಾಡಿಕೊಂಡು ಬೆಂಗಳೂರಿಗೆ ಬಂದೆ ಸರ್. ನನ್ನ ತಾಯಿ ಹಬ್ಬ ಮಾಡಿದ್ದು ಜೇವರಿಗೆಯಲ್ಲಿ ಸರ್. ಓ ವಾವ್, ತುಂಬ ಚೆನ್ನಾಗಿದೆ ಮಾಡಿದೆ ಸರ್. ಸರ್, ನೀವು ಹೋದ ವರ್ಷದ್ದೆಲ್ಲ ಫುಲ್ ಡೀಟೇಲ್ ಕೊಟ್ರಿ. ಈ ವರ್ಷ ಯಾವ ಕಡೆ ಹೋಗ್ತೀರಾ ಅದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ವಿವರವಾಗಿ ಹೇಳಿ. ಈಗಾಗಲೇ ನಾನು ಹೋಗಿ ಬಂದಿದ್ದೇನೆ. ಅಂದರೆ ಬೆಂಗಳೂರಿನಿಂದ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, KM ದೊಡ್ಡಿ, ಮಳವಳ್ಳಿ, ಕೊಳ್ಳೇಗಾಲದಿಂದ ಟಿ ನರಸೀಪುರ, ಮೈಸೂರು, ಲಲಿತಾದ್ರಿಪುರ, ಮೈಸೂರು, ಆಮೇಲೆ ಹುಣಸೂರು, KR ನಗರ, KR ಪೇಟೆ, ಕಿಕ್ಕೇರಿ, ಚನ್ನರಾಯಪಟ್ಟಣ ಮತ್ತು ಕುಣಿಗಲ್ ಮಾರ್ಗವಾಗಿ ನಾನು ಬೆಂಗಳೂರಿಗೆ ಬಂದೆ ಸರ್ ಈ ವರ್ಷ ಕೂಡ. ಓಕೆ ಸರ್. ಸರ್, ನೀವು ಎಷ್ಟು ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀರಾ? ಇದುವರೆಗೂ ಚಲನಚಿತ್ರಗಳಲ್ಲಿ ನಟಿಸಿದ್ದೀರಾ ಸರ್? ಖಂಡಿತ ಸರ್, ನಾನು ವಿಷ್ಣು ಸರ್ ಅಭಿಮಾನಿಯಾಗಿ 8 ವರ್ಷಗಳಿಂದ ಅವರ ಅಭಿಮಾನಿಯಾಗಿ ಅವ್ರ ಹೆಸರಿನಲ್ಲೇ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಮತ್ತು ಸಂಚಾರಿ ನಿಯಮಗಳನ್ನು ಪಾಲಿಸಿ ಅಂತ ಜಾಗೃತಿ ಮಾಡ್ತಾ ಬಂದಿದ್ದೀನಿ. ಹೋದ ಬಾರಿನೂ ಕೂಡ ಕೊರೋನಾ ಸಮಯದಲ್ಲಿ ಕೂಡ ಕೊರೋನಾ ಬಗ್ಗೆ ಕೂಡ ಜಾಗೃತಿ ಮಾಡ್ತಾ ಬಂದಿದ್ದೀನಿ. ಖಂಡಿತವಾಗಿ ನೀವು ಕೇಳಿದಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಯಾವುದಾದ್ರೂ ಸಿನಿಮಾಗಳಲ್ಲಿ ನಟಿಸಿದ್ದೀರಾ ಅಂತ? ಖಂಡಿತ ಇಲ್ಲ ಸರ್. ಟಿ ವಿ ಮಾಧ್ಯಮದಲ್ಲಿ ಜಿ ಕನ್ನಡದಲ್ಲಿ ಆಗಿರ್ಬೋದು ಮತ್ತು ಸ್ಟಾರ್ ಸುವರ್ಣದಲ್ಲಿ ಬರುವಂಥ ಭರ್ಜರಿ ಕಾಮಿಡಿ ಮತ್ತು DKD ಅಂದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಆ ವೇದಿಕೆಯಲ್ಲಿ ಕೂಡ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅದರಲ್ಲಿ ಕೂಡ ಅಭಿನಯಿಸಿದ್ದೇನೆ ಸರ್. ಈ ಕನ್ನಡ ಸೇವೆ ಬಿಟ್ಟು
ನಿಮ್ಮ ಜೀವನಕ್ಕೆ ವೃತ್ತಿಯಾಗಿ ಏನಾದರೂ ಮಾಡ್ಕೊಂಡಿದ್ದೀರಾ ಸರ್? ಖಂಡಿತ ಸರ್. ನಾನು ಕೂಡ ಒಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಬೆಲ್ಮಾರ್ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಪಿಣ್ಯ ಕೈಗಾರಿಕಾ ಕೇಂದ್ರದಲ್ಲಿ ಬೆಲ್ಮಾರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ AR ಕಲರ್ ಕ್ರಾಫ್ಟ್ ಅಂತ ಅಲ್ಲಿ ಒಂದು ಕಾರ್ಖಾನೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡೋದಕ್ಕೂ ಇಷ್ಟೆಲ್ಲ ಸಹಿಸ್ಕೊಂಡು ಪಾಪ ಮನಸ್ಸು ಕಲಿಸ್ಕೊಂಡು ನನಗೊಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕಾರ್ಖಾನೆಯ ಮಾಲೀಕರಾದಂಥ SN ರವಿಕುಮಾರ್ ಸರ್ ಅವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೇನೆ ಸರ್. ಇಡೀ ಸಮಸ್ತ ನಾಡಿನ ಕನ್ನಡದ ಜನತೆ ಪರವಾಗಿ SN ರವಿಕುಮಾರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಧನ್ಯವಾದಗಳನ್ನು ಹೇಳಲಿಕ್ಕೆ ಅಂದರೆ ಈ ಸಂಚಾರಿ ನಿಯಮಗಳನ್ನು ಪಾಲಿಸಿ ಅಂದರೆ ನಾವೆಲ್ಲ ಕನ್ನಡಿಗರು ಸರ್, ಚೆನ್ನಾಗಿರಬೇಕು, ನಾವೆಲ್ಲರೂ ಅಣ್ಣ ತಮ್ಮಂದಿರು ಅನ್ನೋ ಒಂದು ಭಾವನೆ ನನ್ನಲ್ಲಿ. ಹಾಗಾಗಿ ಸಮಸ್ತ ನಾಡಿನ ಜನತೆಯಲ್ಲಿ ಒಂದು ಮನವಿ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಮತ್ತು ಸಂಚಾರಿ ನಿಯಮಗಳನ್ನು ಪಾಲಿಸಿ. ಹಾಗಾಗಿ ಇಡೀ ಕರ್ನಾಟಕದ ಆರಕ್ಷಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೇನೆ ಸರ್. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮಗೂ ಕೂಡ ಒಳ್ಳೆಯದಿಲ್ಲ ಸರ್. ಆಲ್ ದಿ ಬೆಸ್ಟ್ ಸರ್. ಸರ್, ವಿಷ್ಣು ಸರ್ಗೆ ಇದುವರೆಗೂ ತುಂಬ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಸುಮಾರು 200 ಚಿತ್ರಗಳು ನಟಿಸಿದ್ದಾರೆ. ಇದುವರೆಗೂ ವಿಷ್ಣು ಸರ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ ಸರ್. ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಸರ್, ನಿಮ್ಮ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಏನಕ್ಕೆ ಅಂದರೆ ಪ್ರೀತಿ ಇದೆಯೋ, ಒಂದು ಅಭಿಮಾನ ಇದೆಯೋ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ವಿಷ್ಣು ಸರ್ಗೆ ಬೇಕಾಗಿಲ್ಲ ಸರ್. ಸರ್ ಗ್ರೇಟ್ ಸರ್, ಗ್ರೇಟ್ ಮಾತು ಸರ್ ಇದು. ವಿಷ್ಣು ಸರ್ ಅವ್ರ ಅತ್ತಯ್ಯರು ಕುಂತ್ಬಿಟ್ಟಿದ್ದಾರೆ. ನಾನು ಕೊನೆ ಪ್ರಶ್ನೆ ಕೇಳ್ತೀನಿ ಸರ್. ಕನ್ನಡಿಗರ ಬಗ್ಗೆ ಏನೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ತುಂಬ ಖುಷಿಯಾಗುತ್ತೆ. ಇಡೀ ಸಮಸ್ತ ನಾಡಿನ ಕನ್ನಡದ ಜನತೆಗೆ ನಾನು ಚಿರಋಣಿ. ಇವತ್ತು ನಾನು ಬೇರೆ ರಾಜ್ಯಗಳಿಂದ ಬಂದಂಥ ಜನರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ, ಕನ್ನಡಿಯಲ್ಲಿ ಕನ್ನಡ, ಬಳ್ಳಾರಿಯಲ್ಲಿ ಎಕ್ಕಡ, ಬೆಂಗಳೂರಲ್ಲಿ ಎನ್ನಡ, ನೀ ಮರೆಯಬೇಡ, ಕನ್ನಡ ಕನ್ನಡ ಕನ್ನಡ. ಜೈ ಹಿಂದ್, ಜೈ ಸೂಪರ್ ಕರ್ನಾಟಕ. ಸೂಪರ್ ಸರ್, ಸೂಪರ್ ಸರ್. ಅಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು